ಬಿರು ಬೇಸಿಗೆ ಕುಡಿಯುವ ನೀರಿಗೆ ಪರದಾಟ. ನೆಲಮಂಗಲದಲ್ಲಿ ಶುರುವಾಯಿತು ಹಾಹಾಕಾರ. ಬಿರು ಬೇಸಿಗೆ ಇದೆ, ಕುಡಿಯುವ ನೀರಿಗೆ ಈಗ ಪರದಾಡುವಂತಹ ಸ್ಥಿತಿ ಇದೆ. ನೆಲಮಂಗಲದಲ್ಲಿ ಶುರುವಾಯಿತು ಹಾಹಾಕಾರ. ನಗರಸಭೆ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ. ನಗರಸಭೆ ಅಧಿಕಾರಿಗಳ ವಿರುದ್ಧ ಈಗ ಮಹಿಳೆಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿರು ಬೇಸಿಗೆಯಲ್ಲಿ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಂದ ನಿವಾಸಿಗಳು ವಂಚಿತರಾಗಿದ್ದಾರೆ. ನೆಲಮಂಗಲ ಟೌನ್ ಜಕ್ಸಂದ್ರ ಕಾಲೋನಿ ನಿವಾಸಿಗಳು ಮಹಿಳೆಯರ ರಸ್ತೆಯಲ್ಲಿ ನಿಂತು ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹಿಂದೆ ನಗರಸಭೆಗೆ ಮುತ್ತಿಗೆ ಹಾಕಿದ್ರು ಕೂಡ ಅಧಿಕಾರಿಗಳ ಮೊಂಡಾಟಕ್ಕೆ ನಿವಾಸಿಗಳು ಹೈರಾಣಾಗಿದ್ದಾರೆ. ಅಧಿಕಾರಿಗಳಿಗೆ ಏನಾಗಬೇಕಾಗಿಲ್ಲ, ನಿವಾಸಿಗಳಿಗೆಲ್ಲ ನೀರು ಬೇಕಾಗಿರೋದು. ಅಧಿಕಾರಿಗಳಿಗೇನು ನೀರಿನ ಅವಶ್ಯಕತೆ ಇಲ್ಲ, ಯಾಕೆಂತಂದ್ರೆ ಅವರಿಗೆ ನೀರಿನ ಸೌಲಭ್ಯಗಳೆಲ್ಲವೂ ಕೂಡ ಸಿಕ್ಕಿರುತ್ತೆ. ಆದ್ರೆ ಪರದಾಡ್ತಾ ಇರೋರು ಯಾರು ಅಂತಂದ್ರೆ ಜನಸಾಮಾನ್ಯರ ಸ್ಥಿತಿ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಅಧಿಕಾರಿಗಳಿಗಂತೂ ಇದು ಬೇಕಾಗೇ ಇಲ್ಲ. ನಗರಸಭೆಗೆ ಮುತ್ತಿಗೆ ಕೂಡ ಹಾಕಿದ್ರು ಕೂಡ ಅಧಿಕಾರಿಗಳ ಮೊಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇನ್ನು ಗಮನಿಸ್ತಾ ಇದ್ದಾರೆ ಮಹಿಳೆಯರು ಯಾವ ರೀತಿ ಈಗ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಅಂತಂದ್ರೆ ಖಾಲಿ ಕೊಡಗಳನ್ನ ಹಿಡ್ಕೊಂಡು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಬಿರು ಬೇಸಿಗೆ, ಮೊದಲೇ ಒಂದು ಬೇಸಿಗೆಯನ್ನ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದ್ರು ಹುಷಾರಿಲ್ಲ ಅಂತಂದ್ರೂ ಕೂಡ ಡಾಕ್ಟರ್ ಹೇಳೋದು ಈ ಒಂದು ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕು ಅಂತ. ನೀರು ಕುಡಿಬೇಕಂದ್ರೆ ನೀರ್ ಬೇಕಲ್ಲ, ನೀರೇ ಇಲ್ಲ ಅಂದ್ರೆ ಜನರ ಪರಿಸ್ಥಿತಿ ಏನಾಗಬೇಕು? ನೀರು ನಾವು ವಾರಕ್ಕೆ 2 ಸಲ ಏನಾದ್ರು ನೀರು ಇಟ್ಕೊಳೋದ್ ಬೇಡವಾ? ಒಂದ್ ತಡ್ಡಿ ಹಚ್ಚೋದ್ ಬೇಡವಾ ಸ್ವಾಮಿಗೆ? ಒಂದು ತೊಟ್ಟು ನೀರಿಲ್ಲ, ಬನ್ನಿ ಅಲ್ಲಿಗೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಏನನ್ನ ಒಂದೇನ ಇದ್ರೆ ಅದ್ರಾಗ ಅವೇ ಅಂತ ಹೇಳ್ರಿ. ನಾವ್ ಯಾವತ್ತು ಹೊಡ್ಸ್ಕೊಳಕ್ಕೆ ನಾವ್ ಹಿಡಿಯಕ್ ಆತಿತ್ತಾ? ಇಲ್ಲ ಬಿಂಗೆ ತಗೊಂಡು ಇಟ್ಕೊಳಕ್ ಆತಿತ್ತಾ ಹೇಳಿ? ಹಂಗಂದ್ರು ಹಿಂಗಂದ್ರು ಅಂತ ಜನ ಅಂತಾರೆ. ಹೋಗೋದು ಎತ್ಕೊಂಡು ಬೇಕೋ ತಗೊಂಡಿಗೆ ಬಿಟ್ಬಿಡ್ತಾನೆ. ಬಿಟ್ಬಿಟ್ರೆ ನಾನು ಹೋಗಿ ಬಿಟ್ಟಿನಿ ಇರು ಅಂತಾನೆ, ಬಿಡೋದಿಲ್ಲ. ನೋಡಿ ಸ್ವಾಮಿ, ಹಿಂಗ ಜಕ್ಸಂದ್ರ ಗ್ರಾಮದಲ್ಲಿ ನೀರಿಗೆ ಭಾರಿ ತೊಂದರೆ ಆಗಿದೆ. 15 ದಿವಸದ ಮುಂಚೆ ಹೋಗಿ ನಗರಸಭೆ ಹತ್ರ ಗಲಾಟೆ ಕೂಗಾಡ್ದೋ ಎಲ್ಲ ಮಾಡಿದ್ರು ನೀರಿಂದು ಇಂಜಿನಿಯರ್ಗಳು ತಲೆಗೆ ಹಾಕೊಂಡಿಲ್ಲ. ಅವರು ಬೇಕಾಬಿಟ್ಟಿ ಮಾಡ್ತಾರೆ, ಬರ್ತಾರೆ ಹೋಗ್ತಾರೆ. ಕಂದಾಯಗಳು ಮಾತ್ರ 10,000, 15,000, 20,000 ಹಿಂಗೆ 30,000 ಕಂದಾಯಗಳು ಕಟ್ಟಿಸ್ಕೊಂತಾರೆ. ಊರು ಉಸ್ತುವಾರಿ ಅಂತ ಏನು ನೋಡಿಲ್ಲ. ರಾಜಕೀಯರು ಒಬ್ಬೊಬ್ರು 7 ಜನ ನೆಂಬರ್ ಅವ್ರೆ, ಒಬ್ಬೊಬ್ರು ದಿಕ್ಕಿಗವ್ರೆ. ನಾವ್ ಯಾರು ಕೇಳೋಣ? ಅವ್ರ ನೆಂಬರ್ಗಳನ್ನ ಕೇಳೋ ಅವಶ್ಯಕತೆ ಇಲ್ಲ. ನಗರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸದ್ಯಕ್ಕೆ ಬೇಸಿಗೆ ಕಾಲ ಬಂತು ಅಂದ್ರೆ ಈ ಒಂದು ನೀರಿನ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲೂ ಏನಾದ್ರು ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹೇಳದೆ ಮೊದಲಿಗೆ ಹೆಚ್ಚಿಗೆ ಆ ಒಂದು ನೀರನ್ನ ಕುಡೀರಿ ಅಂತ. ಅಂಥದ್ದಲ್ಲಿ ಕುಡಿಯೋ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅಧಿಕಾರಿಗಳು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ಜೊತೆಗೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಜನರ ಸಮಸ್ಯೆಯನ್ನ ಕೇಳೋದನ್ನ ಹೊರತುಪಡಿಸಿ? ಸಾಹಿತ್ಯ ಏನಂತ ಈ ಬೇಸಿಗೆ ಆರಂಭ ಆಗಿನಿಂದಲೂ ಕೂಡ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗ್ತಾನೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ 40 ಡಿಗ್ರಿ ಕ್ರಾಸ್ ಆಗಿರ್ತಕ್ಕಂಥ ಈ ಟೆಂಪರೇಚರ್ ನಲ್ಲಿ ಕೂಡ ಡಾಕ್ಟರ್ಗಳು ಮೊದಲು ಸಲಹೆ ಕೊಡ್ತಕ್ಕಂಥದ್ದು ದ್ರವ ರೂಪದ ಆಹಾರವನ್ನು ಸೇವನೆ ಮಾಡಿ ನೀರನ್ನು ಜಾಸ್ತಿ ಕುಡಿ ಅಂತ ಹೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅಂದ್ರೆ ನೀರೇ ಪ್ರಮುಖವಾಗಿ ಮಾನವನಿಗೆ ಒಂದು ಅಂಶ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಬೇಸಿಗೆಯಲ್ಲಿ ನೀರಿಗೆ ಒಂದು ಆಹಾರವನ್ನು ಶುರುವಾಗಿರ್ತಕ್ಕಂಥದ್ದು. ನೆಲಮಂಗಲ ಏನು ಜಕ್ಸಂದ್ರ ಏನಿದೆ, ಜಕ್ಸಂದ್ರದಲ್ಲಿ ನೀರಿಗೆ ಹಾಹಾಕಾರ ಆಗಿರ್ತಕ್ಕಂಥದ್ದು. ಮನೆ ಬಳಿ ನಲ್ಲಿ ಮುಂದೆ ಮಹಿಳೆಯರು ಕೊಡವನ್ನ ಹಿಡ್ಕೊಂಡು ಬಿಂದಿಗೆಗಳನ್ನ ಹಿಡ್ಕೊಂಡು ನೀರು ಅಂತ ಕೇಳಿರ್ತಾರೆ. ಅಂದ್ರೆ ಈ ಹಿಂದೆ ಕೂಡ ಕೆಲವು ವಾರಗಳ ಹಿಂದೆ ಕೂಡ ನಗರಸಭೆ ಅಧಿಕಾರಿಗಳ ಮೊಂಡಾಟಕ್ಕೇನಾಗಿದ್ದಾರೆ. ನೆಲಮಂಗಲ ನಗರಸಭೆಗೆ ಮುತ್ತಿಗೆಯನ್ನು ಕೂಡ ಈ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ ಹೋಗಿ ಜಕ್ಸಂದ್ರ ಗ್ರಾಮಸ್ಥರು ಮುತ್ತಿಗೆಯನ್ನು ಹಾಕಿರ್ತಾರೆ. ಅಂದ್ರೆ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಕಳೆದ 1 ವಾರ ಕಳೆದ್ರೂ ಕೂಡ ಇದುವರೆಗೂ ಕೂಡ ಅಧಿಕಾರಿಗಳ ಮೊಂಡಾಟಕ್ಕೆ ಜಕ್ಸಂದ್ರ ನಗರಕ್ಕೆ ನಮ್ಮ ಗ್ರಾಮಕ್ಕೆ ಏನಿದೆ ಆ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಹಾಗಾಗಿ ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅಂತವರಿಗೆ ಮಾತ್ರ ನೀರಿನ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ಆ ಗ್ರಾಮಸ್ಥರು ತಮ್ಮ ಅಳಲನ್ನ ಕೊಡ್ಕೊಂತ ಇರ್ತಕ್ಕಂಥದ್ದು. ಸಾಧ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಡಿಯೋ ನೀರಿಗಾಗಿ ಈಗ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ನಮಗೆ ಬೇಕಾದಂತಹ ನೀರಿಗೆ ಅಥವಾ ನಮಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳಿಗೆ ನಾವು ಹೋರಾಟವನ್ನ ಮಾಡಿ ಪಡೆಯುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಇನ್ನು ವಯಸ್ಸಾದವರಿದ್ದಾರೆ, ಮಕ್ಕಳಿದ್ದಾರೆ, ಅವರ ಪರಿಸ್ಥಿತಿ ಏನಾಗಬೇಕು? ಒಬ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಈಗ ನಾವು ನೀರು ತಗೋಬೇಕು ಅಂತಂದ್ರೆ ಜಗಳ ಆಡ್ತಾರೆ, ನಮ್ಗೆ ನೀರು ತಗೊಲಿಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಏನ್ ಮಾಡ್ಬೇಕು ನಾವು ಅಂತ ಪಾಪ ಅವರ ಅಳಲನ್ನ ಅವ್ರು ತೋಡ್ಕೊಳ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.